ಇವತ್ತಿನ ವಿಷಯ ಬಂದ್ಬಿಟ್ಟು ಸಮುದ್ರದ ಅಲೆಗಳ ಉಬ್ಬರ ಮತ್ತು ಇಳಿತಗಳ ಬಗ್ಗೆ ವಿಚಾರವನ್ನು ತಿಳಿದುಕೊಳ್ಳೋಣ. ಓಕೆನಾ. ಈ ಸಮುದ್ರದ ಮಟ್ಟ ಒಂದು ಲೇಯರ್ ಇರುತ್ತೆ, ಹೌದಲ್ವಾ. ಸಮುದ್ರದ ಮಟ್ಟ ಇಷ್ಟಿರುತ್ತೆ. ಸೊ ಅದು ಕೂಡ ಒಂದು ಸಲ ಉಬ್ಬರ ಆಗುತ್ತದೆ, ಒಂದು ಸಲ ಕೆಳಗೆ ಹೋಗುತ್ತದೆ, ಹೌದಲ್ವಾ. ಸೊ ಹಾಗಾಗಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ. ಓಕೆನಾ. ಈ ಸಮುದ್ರದ ಮಟ್ಟ ಹೇಗಾಗುತ್ತೆ ಅಂದರೆ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿಗಳ ಗುರುತ್ವಾಕರ್ಷಣ ಬಲದಿಂದ ಉಂಟಾಗುತ್ತದೆ. ಓಕೆನಾ. ಮೇಯ್ನ್ಲಿ ಆಗೋದು ಭೂಮಿ ಮತ್ತು ಚಂದ್ರನಿಂದ. ಓಕೆನಾ. ಸೊ ಇದು ಭೂಮಿ ಅಂತ ಅಂದ್ಕೊಳ್ಳಿ. ಓಕೆನಾ. ಈ ಭೂಮಿನ ಚಂದ್ರ ಸುತ್ತರಿತಾ ಇರ್ತಾನೆ, ಹೌದಲ್ವಾ. ಈ ಸುತ್ತರಿತಾ ಇರಬೇಕಾದ್ರೆ ಗುರುತ್ವಾಕರ್ಷಣ ಬಲ ಇಳಿಯುತ್ತೆ, ಯಾಕೆಂದರೆ ಸುತ್ತಲೂ ಕೂಡ ನೀರಿರುತ್ತೆ, ಹೌದಲ್ವಾ. ಈ ನೀರು ಮತ್ತು ಚಂದ್ರ ಸೊ ಅಟ್ರ್ಯಾಕ್ಟ್ ಆಗುತ್ತೆ. ಓಕೆನಾ. ಗುರುತ್ವಾಕರ್ಷಣ ಬಲ ಇಳಿಯುತ್ತೆ. ಸೊ ಹಾಗಾಗಿ ಈ ರೈಸ್ ಆ್ಯಂಡ್ ಫಾಲ್ ಆಗುತ್ತೆ. ಓಕೆನಾ. ಸೊ ಒಂದು ಸಲ ಫುಲ್ ಉಬ್ಬರ ಆಗುತ್ತೆ, ಒಂದು ಸಲ ಫುಲ್ ಇಳಿತ ಆಗುತ್ತದೆ. ರೈಸ್ ಆ್ಯಂಡ್ ಫಾಲ್ ಅಂತ ನಾವು ಕರಿತೀವಿ. ಓಕೆನಾ. ದೆನ್ ಇದು ದಿನಕ್ಕೆ ಅಂದರೆ ಪರ್ ಡೇ 24 hours ಎರಡು ಬಾರಿ ಆಗುತ್ತದೆ. ಓಕೆನಾ. ಒಂದು ಸಲ ಫುಲ್ ರೈಸ್ ಹೋಗುತ್ತೆ, ಒಂದು ಸರಿ ಫುಲ್ ಲೋಗೆ ಬರುತ್ತೆ, ಆಮೇಲೆ ಮತ್ತೆ ರೈಸ್ ಹೋಗುತ್ತೆ, ಮತ್ತೆ ಲೋಗೆ ಬರುತ್ತದೆ. ಸೊ ಈ ರೈಸ್ ಆ್ಯಂಡ್ ಲೋ ಹೇಗೆ ಯೂಸ್ ಆಗುತ್ತೆ ಅಂದರೆ, ಈಗ ಕನ್ಸ್ಟ್ರಕ್ಷನ್ ಮಾಡೋರಿಗೂ ಕೂಡ ಯೂಸ್ ಆಗುತ್ತೆ. ಯಾಕೆ ಮೇನ್ಲಿ ಅವ್ರಿಗೆ ಯೂಸ್ ಆಗೋದು, ಯಾಕೆಂದರೆ ಟೈಟ್ ಫುಲ್ ಮೇಲೆ ಬಂದಿತ್ತು ಅಂದರೆ ಅವರಿಗೆ ಭೂಮಿಯಲ್ಲಿ ಏನಾದ್ರು ಎಕ್ಸ್ಕವೇಷನ್ ಏನಾದ್ರು ಮಾಡ್ತಾಯಿತ್ತು ಅಂದರೆ ನೀರು ಕೆಳಗಿಂದ ನೀರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಸ್ವಲ್ಪ ಹೋಗ್ತಾ ಇರುತ್ತೆ. ಒಂದು 10 ನಿಮಿಷ ಎಕ್ಸ್ಕವೇಷನ್ ಕಂಪ್ಲೀಟ್ ಆಯಿತು ಅಂದರೆ, ಲೋ ಟೈಡ್ ಇತ್ತು ಅಂದರೆ ಲೋ ಟೈಡಲ್ಲಿ ನೀರು ಕೆಳಗೆ ಹೋಗುತ್ತೆ. ಅವರು ಡಿವಾಟ್ರಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ದೆನ್ ಮತ್ತೆ ರೈಸ್ ಆಗಿತ್ತು ಅಂದರೆ ಮತ್ತೆ ವಾಟರ್ ಮೇಲ್ಗಡೆ ಬಂದಿರುತ್ತೆ, ಅದಾ.